ದಾಳಿ. ಮಡುಸ್ವಾಮಿ ಹೇಳೋದೇನು? ಧರ್ಮರಾಜ್ ಚಡಚಣ ಮೇಲಿನ ದೋಸ್ತಿಗಾಗಿ ಏನೆಲ್ಲ ನಡೀತು? ಆ ದಿನ ಏನೆಲ್ಲ ಆಯ್ತು ಗೊತ್ತಾ? ಮಡುಸ್ವಾಮಿ ಬಿಚ್ಚಿಟ್ಟಿದ್ದಂಥ ರಹಸ್ಯ, ದೋಸ್ತಿಗಾಗಿ ದುಶ್ಮನಿ, ಭೀಮಾ ತೀರದ ಸತ್ಯ ಕಥೆಗಳು. ನಾನು ಚೈತ್ರಾ ವಿಶ್ವನಾಥ್. ಭೀಮಾ ತೀರದ ಮಹದೇವ ಸಾಹುಕಾರ ಭೈರಗೊಂಡನ ಮೇಲೆ ರಣಭೀಕರ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ ಮಹದೇವ ಸಾಹುಕಾರ ಭೈರಗೊಂಡ ಸಾವಿನ ಮನೆ ಕದ ತಟ್ಟಿ ವಾಪಸ್ ಬದುಕಿ ಬಂದಿದ್ರು. ಆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಪೊಲೀಸರು 36 ಮಂದಿ ಆರೋಪಿಗಳನ್ನ ಬಂಧಿಸಿದ್ರು. ಆ 36 ಮಂದಿಯಲ್ಲಿ ಒಂದು ಹೆಸರು ಇಡೀ ವಿಜಯಪುರದಲ್ಲಿ ಚಾಲ್ತಿಯಲ್ಲಿತ್ತು. ಆ ಹೆಸರಿನ ಮೇಲೆ 16 ಆರೋಪಗಳು ಕೇಳಿ ಬಂದ್ವು. ಸುಪಾರಿ, ಸೇಡು, ಡಾನ್ ಅನ್ನೋ ಎಲ್ಲ ಅಂಶಗಳು ಹೊರಬಂದ್ವು. ಆದ್ರೆ ಅದೆಲ್ಲ ಎಷ್ಟು ಸತ್ಯ? ಅಸಲಿಗೆ ಅವತ್ತು ನಡೆದಿದ್ದೇನು? ಆ ಒಂದು ಹೆಸರು ಕೇಳಿ ಬಂದಿದ್ದೇಕೆ? ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಗಾಡಿ ಬಂದು ಟಿಪ್ಪರ್ ಆಯ್ತು ಮುಂದೆ. ನಮ್ಮ ಡ್ರೈವರ್ ದೂರ ಗಾಡಿ ಬಂತು, ಟಿಪ್ಪರ್ ಮತ್ತು ಹಳಿದ ಟಿಪ್ಪರ್ ಹಾಯ್ತಾರೆ ತಂದು ಬ್ರೇಜ್ ರೀ ಟಿಪ್ಪರ್ ಇದ್ರಿ ಎಲ್ಲಿ ಹೋದಿರಿ ಒಂದು ಇದ್ರಿಗೆ ಹೊಡೆದು ಬಿಟ್ರಿ, ಕಲ್ಲು ಹೇರ್ಲಿಕ್ಕತ್ರಿ, ಫೈರಿಂಗ್ ಚಾಲು ಅಲ್ಲಿ ಅಲ್ಲಿ ಏನು ಎಲ್ಲಿ ಹೋಗ್ತೀರಿ ಗಾಡಿ ಬಿಟ್ಟು ಇಳಿದ್ರೆ ಹೊಡಿತಾರೆ. ಲತ್ತಿ ಬಿದ್ದು ಕಾರಿಗೆ ಟಿಪ್ಪರ್ ಆಯ್ತು ರೀ, ತಲೆಯಾಗ ಕಲ್ಲು ಬಿಡ್ಬೇಕು, ಫೈರಿಂಗ್ ಚಾಲು, ಗುಂಡ ಸೌಂಡ್ ಆವಾಜ, ಅಲ್ಲೇನು ಮಾಡಿ ಪೆಟ್ರೋಲ್ ಬಾಂಬ್ ರೀ. ಅದು 2020 ನವೆಂಬರ್ 2ನೇ ತಾರೀಕು ವಿಜಯಪುರದ ಕನ್ನಾಳ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ. ಇದೇ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿತ್ತು. ಇಡೀ ವಿಜಯಪುರ ಪೊಲೀಸರೆಲ್ಲ ಹೆದ್ದಾರಿಯಲ್ಲದೆ ಮೊಕ್ಕಾಂ ಹಾಕಿದ್ರು, ಇಂಚಿಂಚು ಬಿಡದೆ ಜಾಲಾಡ್ತಿದ್ರು. ಯಾಕೆಂದರೆ ಇದೇ ಹೆದ್ದಾರಿಯಲ್ಲದೆ ಭೀಕರ ಅಪಘಾತ ನಡೆದಿತ್ತು. ಇದೇ ಟಿಪ್ಪರ್ ಗ್ರೇ ಬಣ್ಣದ ಕಾರಿಗೆ ಡಿಕ್ಕಿ ಹೊಡೆದಿತ್ತು, ಅದು ಕೂಡ ಮುಖಾಮುಖಿ. ಇದು ಬರೀ ಅಪಘಾತ ಆಗಿದ್ದಿದ್ರೆ ಇಷ್ಟೊಂದು ಮಂದಿ ಪೊಲೀಸರು ಬರ್ತಾಗಿರ್ಲಿಲ್ಲ, ಇಷ್ಟೊಂದು ಗಂಭೀರವಾಗಿಯೂ ತೆಗೆದುಕೊಳ್ತಾಗಿರ್ಲಿಲ್ಲ. ಅಪಘಾತದಲ್ಲಿ ಗಾಯಗೊಂಡವರನ್ನ ಪೊಲೀಸರು ಆಸ್ಪತ್ರೆ ಸೇರಿಸಿ ಮನೆಗೆ ಹೋಗ್ತಿದ್ರು. ಆದ್ರೆ ಆವತ್ತು ನಡೆದಿದ್ದು ಅಪಘಾತವೇ ಆಗಿದ್ರು. ಅದು ಅಪಘಾತವ ಅಥವಾ ಬದಲಿಗೆ ಪ್ರೀ ಪ್ಲಾನ್ಡ್ ಆಕ್ಸಿಡೆಂಟ್ ಅನ್ನೋ ಅನುಮಾನಗಳು ಶುರುವಾಗಿದ್ವು. ನೋಡಿ, ಕಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಅಪಘಾತ ನಡೆದ ರಸ್ತೆ ಬಂದಾಗಿದೆ. ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ರಸ್ತೆಯಲ್ಲಿ ಇಂಚಿಂಚು ಬಿಡದೆ ಜಾಲಾಡ್ತಿದ್ದಾರೆ. ವಿಶೇಷ ತಂಡಗಳು ಕೂಡ ಎಂಟ್ರಿ ಕೊಟ್ಟಿವೆ. ಯಾಕಂದ್ರೆ ಅಪಘಾತವಾದ ಕಾರಿನಲ್ಲಿ ಗಿದ್ದಿದ್ದು ಭೀಮಾ ತೀರದ ಮಹಾದೇವ ಸಾಹುಕಾರ್ ಭೈರಗೊಂಡ. ವಿಜಯಪುರದಲ್ಲಿ ಚಡಚಣ ಭಾಗದಲ್ಲಿ ಉಮರಾಣಿ ಗ್ರಾಮದಲ್ಲಿ ತನ್ನದೇ ಆದ ವರ್ಚಸ್ಸು, ತನ್ನದೇ ಆದ ಗತ್ತು ಗೈರತ್ತು ಹೊಂದಿರೋ ಸಾಹುಕಾರ್ ಈತ. ಭೀಮಾ ತೀರದ ಮಹಾದೇವ ಸಾಹುಕಾರ್ ಭೈರಗೊಂಡ
ಇಂತಹ ವ್ಯಕ್ತಿಯನ್ನೇ ಕೊಲೆ ಮಾಡೋ ಉದ್ದೇಶವೇ ಆ ಅಪಘಾತದ ಮೇನ್ ಪ್ಲಾನ್ ಆಗಿತ್ತು. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿ ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡನ ಜೀವ ತೆಗೆಯೋಕೆ ನಡೆದಿದ್ದ ಅಪಘಾತವೇಗಿದು. ನೋಡಿ, ಈ ಕಾರಿನ ಸ್ಥಿತಿಯನ್ನ ನೋಡಿ. ಕಾರಿನ ಡಿಕ್ಕಿ ತೂತಾಗಿದೆ, ಕಾರಿನೊಳಗೆ ಗುಂಡುಗಳು ನುಗ್ಗಿವೆ, ರೋಡಿನಲ್ಲಿ ಗುಂಡುಗಳು ಬಿದ್ದಿವೆ, ಕಾರು ನಿಂತಿದ್ದ ಸ್ಥಳದಲ್ಲಿ ಅಲ್ಲಲ್ಲಿ ಮಾರ್ಕ್ ಕೂಡ ಮಾಡಲಾಗಿದೆ. ಈ ಎಲ್ಲಾ ಸೀನ್ ನೋಡ್ತಿದ್ರೆ ಇಲ್ಲಿ ನಡೆದಿದ್ದು ಎಂತಹ ದಾಳಿಯನ್ನು ಅಂದಾಜು ಸಿಗತ್ತೆ. ಮಹಾದೇವ ಸಾಹುಕಾರ್ ಬೈರಗೊಂಡನ ಅಂತ್ಯಕ್ಕೆ ನಡೆದಿದ್ದು ಎಂತಹ ರಣಭೀಕರ ಫೈರಿಂಗ್ ಅನ್ನೋದು ತಿಳಿಯತ್ತೆ. ಅಂದ ಹಾಗೆ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಬ್ಯಾಂಕ್ ಎಲೆಕ್ಷನ್ ನಡೆಯುತ್ತಿತ್ತು. ಆ ಎಲೆಕ್ಷನ್ ಸಂಬಂಧ ಮಹಾದೇವ ಸಾಹುಕಾರ್ ಬೈರಗೊಂಡನಿಗೆ ಪ್ರಚಾರಕ್ಕೆ ಬರುವಂತೆ ಅದೊಬ್ಬ ಮಹಿಳೆ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಮಹಾದೇವ ಸಾಹುಕಾರ್ ಬೈರಗೊಂಡ ಎಲೆಕ್ಷನ್ ಪ್ರಚಾರಕ್ಕೆ ಹೋಗುವ ನಿರ್ಧಾರ ಮಾಡಿದ್ರು. ಆ ನಿರ್ಧಾರದಂತೆ 2020 ನವೆಂಬರ್ 2ನೇ ತಾರೀಕು ಭೀಮಾ ತೀರದ ಮಹಾದೇವ ಸಾಹುಕಾರ್ ಬೈರಗೊಂಡ ಉಮರಾಣಿಯಿಂದ ವಿಜಯಪುರಕ್ಕೆ ಬಂದಿದ್ರು. ಮುಂದೆ ಒಂದು ಕಾರು, ಹಿಂದೆ ಒಂದು ಕಾರು, ಮಧ್ಯದಲ್ಲಿ ಮಹಾದೇವ ಸಾಹುಕಾರ್ ಬೈರಗೊಂಡನಿದ್ದ ಕಾರು. ಹೀಗೆ 3 ಕಾರುಗಳಲ್ಲಿ ವಿಜಯಪುರಕ್ಕೆ ಆಗಮಿಸಿದ್ದ ಮಹಾದೇವ ಸಾಹುಕಾರ್ ಬೈರಗೊಂಡ ಚಿಂಚಲಿ ಎಂಬುವವರ ಪೈಪ್ ಫ್ಯಾಕ್ಟರಿಯಲ್ಲಿ ಊಟ ಮುಗಿಸಿದ್ರು. ಮಧ್ಯಾಹ್ನ 3 ಗಂಟೆ ಸರಿಯಾಗಿ ತಮ್ಮೂರಾದ ಕೆರೂರಿಗೆ ಹೊರಟಿದ್ರು. ಆದ್ರೆ ಕನ್ನಾಳ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರಟಿದ್ದಾಗ ನಡೆಯೋದೇ ಆಕ್ಸಿಡೆಂಟ್. ಅದು ಕೂಡ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿತ್ತು. ಈ ವೇಳೆ 30ಕ್ಕೂ ಹೆಚ್ಚು ಮಂದಿ ಏಕಾಏಕಿ ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು, ಗುಂಡಿನ ಸುರಿಮಳೆಗೈದಿದ್ರು. ಬೈರಗೊಂಡಂದು ಮತ್ತೆ ಅವ್ರ ಗ್ಯಾಂಗ್ನ 3 ವೆಹಿಕಲ್ಸ್ ನಲ್ಲಿ ಹೋಗುವಾಗ ಎದುರುಗಡೆಯಿಂದ ಟ್ರಕ್ ನಲ್ಲಿ ಬಂದು ರ್ಯಾಮ್ ಮಾಡಿ ಅಟ್ಯಾಕ್ ಮಾಡಿ ಫೈರಿಂಗ್ ಆಗಿದೆ. ಇಲ್ಲಿ ತನಕ ಪ್ರೈಮರಿ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿರೋದೇನಂದ್ರೆ ಅವರು ಸರಿಸುಮಾರು ಒಂದು 15ರಿಂದ 20ರಷ್ಟು ಹುಡುಗರಿದ್ರು. 23ರಿಂದ ಒಂದು 30 ಏಜಿನ ಮಧ್ಯದಲ್ಲಿದ್ರು. ಯಾರ್ಯಾರು ಯಾವ ತರ ಇದ್ರು ಅಂತ ರಫ್ಲಿ ನಮಗೆ ಸ್ಕೆಚಸ್ ಎಲ್ಲ ಗೊತ್ತಾಗಿದೆ, ಯಾವ ಕಡೆ ಅವರು ಅಂತ ಗೊತ್ತಾಗಿದೆ. ಒಂದು 6-7 ಅಷ್ಟು ವೆಪನ್ ಇಂದು ಬುಲೆಟ್ಸು ಸದ್ಯಕ್ಕೆ ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದೆ. ಆ ಕಡೆಗಿಂದ ಶತ್ರುಗಳು ಗುಂಡಿನ ದಾಳಿ ನಡೆಸ್ತಾಗಿದ್ರೆ ಕಾರಿನಲ್ಲಿ ಕೂತಿದ್ದ ಮಹಾದೇವ್ ಸಾಹುಕಾರ್ ಬೈರಗೊಂಡನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಸುಮ್ಮನೆ ಕಾರಿನಲ್ಲಿ ಕೂತು ಬಿಡ್ತಾರೆ. ಮಹಾದೇವ್ ಸಾಹುಕಾರ್ ಬೈರಗೊಂಡನ ಕಡೆಯವರು ಎದುರಾಳಿಗಳ ವಿರುದ್ಧ ಪ್ರತಿ ದಾಳಿ ಮಾಡ್ತಾರೆ. ಆದ್ರೆ ಶತ್ರುಗಳ ಪಡೆ ದೊಡ್ಡದಾಗಿದ್ರಿಂದ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಡೆಯವರು ಅಬ್ಬರಿಸೋಕೆ ಆಗಲಿಲ್ಲ. ಕೆಲವರು ಜೀವ ಉಳಿಸಿಕೊಂಡು ಓಡ್ ಹೋದ್ರು, ಇನ್ನು ಕೆಲವರು ಕಾರಲ್ಲೇ ಕೂತು ಬಿಟ್ಟಿದ್ರು. ಈ ಗುಂಡಿನ ಕಾಳಗದ ಮಧ್ಯೆ ಮಹಾದೇವ ಸಾಹುಕಾರನ ಬೆನ್ನಿಗೆ ಹೊಟ್ಟೆಗೆ ಗುಂಡು ಹೊಕ್ಕೆ ಬಿಟ್ಟಿತ್ತು. ಮಹಾದೇವ ಸಾಹುಕಾರನಿಗೆ ಜೀವವೇ ಹೋದಂತಾಗಿತ್ತು. ಇಷ್ಟೇ ಅಲ್ಲ, ಈ ಗುಂಡಿನ ದಾಳಿಯಲ್ಲಿ ಇಬ್ಬರು ಅದಾಗಲೇ ಮಸಣ ಸೇರ್ಬಿಟ್ಟಿದ್ರು. ಮಹಾದೇವ ಬೈರಗೊಂಡ ಸಹಚರ ಹಾಗೂ ಕೆರೂರು ಗ್ರಾಮದ ಪಂಚಾಯಿತಿ ಮಾಜಿ ಸದಸ್ಯ ಬಾಬುರಾಮ್ ಮಾರುತಿ ಕಂಚನಾಳ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ 2 ಗ್ಯಾಂಗ್ ಮಧ್ಯೆ ಇಲ್ಲಿ ಹೊಡೆದಾಟ ಫೈರಿಂಗ್ ಆಗುವಾಗ ಇಲ್ಲಿನ ಕಡೆಯಲ್ಲಿ ಇಬ್ರು ಬೈರಗೊಂಡನ ಕಡೆ ಇಬ್ರು ಅವರ ಅಂಗರಕ್ಷಕ ಮತ್ತು ಅವರ ಡ್ರೈವರ್ ಮೃತಪಟ್ಟಿದ್ದಾರೆ. ಅಲ್ಲಿನ ಕಡೆವರೆಗೂ ಇಂಜುರಿ ಆಗಿದೆ. ಬಟ್ ಇಲ್ಲಿ ತನಕ ಇಂಜುರಿ ಆಗಿರೋರ ಬಗ್ಗೆ ನಾವು ಹುಡುಕ್ತಾ ಇದೀವಿ ಸುತ್ತಮುತ್ತ ಹಾಸ್ಪಿಟಲ್ಸ್ ನಲ್ಲಿ. ಸೋಲಾಪುರ ಜಿಲ್ಲೆ ಮತ್ತು ಪೂನಾ ತನಕದ ಹಾಸ್ಪಿಟಲ್ಸ್ಗಳಲ್ಲಿ ಯಾರಾದ್ರೂ ಬುಲೆಟ್ ಇಂಜುರೀಸ್ ಇರೋರು ಹಾಸ್ಪಿಟಲ್ಸ್ಗೆ ಅಲ್ಲಿ ಇಲ್ಲಿ ವರದಿ ಮಾಡ್ಕೊಂಡ್ರೆ ನಮ್ಗೆ ಮಾಹಿತಿ ಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಯಾವಾಗ ಮಹಾದೇವ ಸಾಹುಕಾರ್ ಬೈರಗೊಂಡನ ಕಡೆಯವರ ಇಬ್ಬರ ಹತ್ಯೆಯಾಗಿದೆ, ಮಹಾದೇವ ಸಾಹುಕಾರ್ ಬೈರಗೊಂಡ ಆಸ್ಪತ್ರೆ ಸೇರಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಭೀಮಾ ತೀರದ ಜನ ಬೆಚ್ಚಿ ಬೀಳ್ತಾರೆ. ಸಾಹುಕಾರನ ಮೇಲೆಗೆ ದಾಳಿ ಮಾಡಿಬಿಟ್ರ ಸಾಹುಕಾರನನ್ನೇ ಮುಗಿಸೋಕೆ ಹೊರಟವರು ಯಾರು ಅಂತ ಮಾತನಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಪೊಲೀಸರಿಗೂ ಕೂಡ ಮಹಾದೇವ್ ಸಾಹುಕಾರ್ ಬೈರಗೊಂಡನ ಮೇಲೆ ದಾಳಿ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಕಣ್ಮುಂದೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಕೇಳಿಸೋದು ಚಡಚಣ ಕುಟುಂಬದ ಹೆಸರು.
ಈಗ ನೋಡಿ, ಇದು ಕಳೆದ ಕೆಲವು ವರ್ಷಗಳಿಂದ ಎರಡು ಪರಿವಾರದ ಮಧ್ಯೆ ವೈಷಮ್ಯದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಒಂದು ಬೈರ್ಗೊಂಡೊಂದು ಮತ್ತೆ ಅವರ ಗ್ಯಾಂಗ್ಸ್, ಮತ್ತೆ ಇನ್ನೊಂದು ಧರ್ಮರಾಜ್ ಮತ್ತೆ ಅವರ ಗ್ಯಾಂಗ್ಗಳ ಮಧ್ಯೆ ಕಂಟಿನ್ಯೂಯೇಷನ್ ಅಲ್ಲಿ ಒಂದು ಅಟ್ಯಾಕ್ ಆಗಿದೆ. ಈಗ ನೋಡಿ, ಇಲ್ಲಿ ತನಕ ನಾವು ಸ್ಥಳೀಯ ಕೆಲವರನ್ನು ಐಡೆಂಟಿಫೈ ಮಾಡಿದ್ದೀವಿ, ಮತ್ತೆ ಕೆಲವರು ಸೊಲ್ಲಾಪುರದ ಜಿಲ್ಲೆಯ ಉಮ್ರಾಣಿ ಮತ್ತೆ ಅಲ್ಲಿನವ್ರನ್ನ ಕೆಲವರನ್ನ ಐಡೆಂಟಿಫೈ ಮಾಡಿದ್ದೀವಿ. ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ದಾಳಿ ನಡೆದಾಗ ಚಡಚಣ ಕುಟುಂಬದ ಹೆಸರು ಕೇಳಿಸುತ್ತೆ. ಮಲ್ಲಿಕಾರ್ಜುನ ಚಡಚಣ ಹಾಗೂ ವಿಮಲಾಬಾಯಿ ಚಡಚಣ ಸೇರಿ ಈ ಪ್ಲಾನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರುತ್ತೆ. ಅವರ ಕಡೆಯವರೇ ಧರ್ಮರಾಜ್ ಚಡಚಣನ ಪಡೆಯೇ ಎನ್ನುತ್ತಾರೆ. ಅದರಲ್ಲೂ ಧರ್ಮರಾಜ್ ಮಲ್ಲಿಕಾರ್ಜುನ ಚಡಚಣನ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ಅದೊಬ್ಬನ ಹೆಸರು ಕೇಳಿಸತ್ತೆ. ಆ ಹೆಸರೇ ಮಡುಸ್ವಾಮಿ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಸ್ಟೈಲ್ ಆಗಿ ಕಾರಿನಲ್ಲಿ ಇಳಿದು ಬರ್ತಿರೋ ಗೀತನೇ ಮಡುಸ್ವಾಮಿ. ವಿಜಯಪುರ ನಗರದ ನಿವಾಸಿ. ಸ್ನೇಹ ಅಂತ ಬಂದ್ರೆ ಗೀತ ಜೀವ ಕೊಡೋದಕ್ಕೂ ರೆಡಿ ಇರ್ತಾನೆ. ಸ್ನೇಹಿತರಿಗಾಗಿ, ನಂಬಿದವರಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧಗೊಂಡಿರ್ತಾನೆ. ಇದೇ ಕಾರಣಕ್ಕೆ ಈತನಿಗೂ ಭೀಮಾ ತೀರದಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಎಂತಹ ಮಡುಸ್ವಾಮಿ ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾನೆ. ಜೈಲಿನಲ್ಲಿ 2.5 ವರ್ಷ ಆಗಿದ್ದು ಬೇಲ್ ಪಡೆದು ಹೊರಗಡೆಯೂ ಬರ್ತಾನೆ. ಹೀಗೆ ಹೊರಗಡೆ ಬರೋವಾಗ್ಲೂ ಈ ಮಡುಸ್ವಾಮಿ ತಾನೊಬ್ಬ ಸ್ನೇಹಮಯಿ ಅಂತ ತೋರಿಸಿಕೊಟ್ಟಿದ್ದಾನೆ. ಅಂದರೆ ಮಹಾದೇವ್ ಸಾಹುಕಾರ್ ಬೈರಗೊಂಡನ ಪ್ರಕರಣದಲ್ಲಿ ಈ ಮಡುಸ್ವಾಮಿ ಅರೆಸ್ಟ್ ಆಗಿ ವಿಜಯಪುರ ಕೇಂದ್ರ ಕಾರಾಗೃಹ ಸೇರಿದಾಗ ಈತನ ಜೊತೆ 35 ಮಂದಿ ಅರೆಸ್ಟ್ ಆಗಿದ್ರು. ಆ 35 ಮಂದಿಯಲ್ಲಿ ಮಡುಸ್ವಾಮಿಯ ಸ್ನೇಹಿತರೂ ಇದ್ದರು. ಹೀಗಾಗಿ ಸ್ನೇಹಿತರಿಗೆ ಬೇಲ್ ಸಿಗೋ ತನಕ ಈ ಮಡುಸ್ವಾಮಿ ಬೇಲ್ಗೆ ಅಪ್ಲೈ ಮಾಡೋಕೆ ಹೋಗಿರ್ಲಿಲ್ಲ. ತನಗೆ ಮೊದಲು ಬೇಲ್ ಸಿಗತ್ತೆ ಅಂತ ಗೊತ್ತಿದ್ರು. ಸ್ನೇಹಿತರಿಗೆ ಬೇಲ್ ಸಿಗೋ ತನಕ ಕಾಯ್ತಾನೆ. ಸ್ನೇಹಿತರೊಂದಿಗೆ ರಿಲೀಸ್ ಆಗ್ತಾನೆ. ಸದ್ಯ ಮಹಾದೇವ್ ಸಾಹುಕಾರ್ ಬೈರಗೊಂಡನ ಮೇಲೆ ನಡೆದ ದಾಳಿ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ತಪ್ಪು ಮಾಡಿದ್ದು ಯಾರು, ಆವತ್ತು ದಾಳಿ ಮಾಡಿದ್ದು ಯಾರು, ಯಾಕೆ, ಹೇಗೆ ಅನ್ನೋದನ್ನ ಕೋರ್ಟ್ ವಿಚಾರಣೆ ಮಾಡ್ತಿದೆ. ಆದರೆ ಈ ನಡುವೆ ಮಡುಸ್ವಾಮಿ ಮೇಲೆ ಕೆಲವೊಂದು ಆರೋಪಗಳು ಬಂದಿತ್ತು. ಮಡುಸ್ವಾಮಿಗೆ ದುಡ್ಡು ಪಡೆದು ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ದಾಳಿ ಮಾಡಿದ್ದ. ಡಾನ್ ಪಟ್ಟಕ್ಕೇರಲು ಹೀಗೆ ಮಾಡ್ದ ಅನ್ನೋ ಆರೋಪ ಭೀಮಾ ತೀರದಲ್ಲಿ ಕೇಳೋಕೆ ಶುರುವಾಗಿತ್ತು. ಆದ್ರೆ ಈ ಎಲ್ಲ ಆರೋಪಗಳಿಗೆ ಸ್ವತಃ ಮಡುಸ್ವಾಮಿಯೇ ಕ್ಲಾರಿಟಿ ಕೊಟ್ಟಿದ್ದಾನೆ. ತನ್ನ ಮೇಲಿರೋ ಆರೋಪಗಳಿಗೆ ದುಡ್ಡಿನ ವಿಷಯದ ಬಗ್ಗೆ ಮಾತನಾಡಿದ್ದಾನೆ. ತಾನು ಎಂತಹ ವ್ಯಕ್ತಿ ಅಂತಲೂ ವಿವರಿಸಿದ್ದಾನೆ. ಈಗ ಆತ ಏನ್ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ದಾನೆ. ಭೀಮಾ ತೀರದ ಉಮರಾಣಿ ಗ್ರಾಮದ ಮಲ್ಲಿಕಾರ್ಜುನ ಚಡಚಣನ ಮಕ್ಕಳಾದ ಧರ್ಮರಾಜ್ ಚಡಚಣ ಹಾಗೂ ಗಂಗಾಧರ ಚಡಚಣನ ಹತ್ಯೆಯಾಗುತ್ತೆ. ಕೊಂಕಣಗಾವದ ತೋಟದ ಮನೆಯಲ್ಲಿ ಧರ್ಮರಾಜ್ ಚಡಚಣನ ಫೇಕ್ ಎನ್ಕೌಂಟರ್ ಮಾಡಿ ಕೊಲ್ಲಲಾಗುತ್ತೆ. ಅದೇ ದಿನ ಗಂಗಾಧರ ಚಡಚಣನನ್ನ ನಿಗೂಢ ಸ್ಥಳದಲ್ಲೇ ಎತ್ತಾಕೊಂಡು ಹೋಗಿ ಭೀಕರವಾಗಿ ಸಾಯಿಸ್ತಾರೆ. ರುಂಡ ಮುಂಡ ಸಪರೇಟ್ ಮಾಡ್ತಾರೆ. ಕೈಕಾಲುಗಳನ್ನ ಕತ್ತರಿಸಿ ದೇಹವನ್ನ ಭೀಮಾ ನದಿಯಲ್ಲಿ ಎಸೆದಿರ್ತಾರೆ. ಚಡಚಣ ಸಹೋದರರಾಗಿ 2 ಹತ್ಯೆ ಇಡೀ ಭೀಮಾ ತೀರವನ್ನ ನಡಗಿಸುತ್ತೆ. ಈ ವೇಳೆ ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ಆರೋಪ ಕೇಳಿ ಬರುತ್ತೆ. ಅದೇ ಸಮಯದಲ್ಲಿ ಚಡಚಣ ಸಹೋದರರ ಕೇಸ್ ಮುಚ್ಚಿ ಹಾಕುವ ಯತ್ನ ನಡೆಯುತ್ತಿದೆ ಅಂತ ಚಡಚಣ ತಾಯಿ ವಿಮಲಾಬಾಯಿ ಆರೋಪ ಮಾಡ್ತಾರೆ. ಇಷ್ಟೇ ಅಲ್ಲ, ತನ್ನ ಮಕ್ಕಳ ಸಾವಿಗೆ ನ್ಯಾಯಕ್ಕಾಗಿ ಅಲೆದಾಡ್ತಾರೆ. ಈ ವೇಳೆ ವಿಮಲಾಬಾಯಿಗೆ ನೆನಪಾಗೋದೆ ಈ ಮಡುಸ್ವಾಮಿ. ಈ ಮಡುಸ್ವಾಮಿ ಧರ್ಮರಾಜ್ ಚಡಚಣನ ಆಪ್ತ, ಅತ್ಯಾಪ್ತ. ಭೀಮಾ ತೀರದ ಧರ್ಮರಾಜ್ ಚಡಚಣ ಹಾಗೂ ಮಡುಸ್ವಾಮಿ ನಡುವಿನ ಸ್ನೇಹ ಹೇಗಿತ್ತು ಅಂದ್ರೆ
ಅವರಿಗೋಸ್ಕರ ಇವರಿಗೋಸ್ಕರ ಅವರು ಎಂಬಂತಿದ್ರು. ಧರ್ಮರ ಚಡಚಣ ಮಾಡ್ತಿದ್ದ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಈ ಮಡುಸ್ವಾಮಿ ಮುಂದೆ ನಿಲ್ತಿದ್ದ, ಜೊತೆಯಲ್ಲಿ ಇರ್ತಿದ್ದ. ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಈ ಮಡುಸ್ವಾಮಿ ಹಾಗೂ ಧರ್ಮರ ಚಡಚಣ ಪರಿಚಯ ಆಗಿದ್ದು ಕೂಡ ಒಂದು ಕೋಇನ್ಸಿಡೆಂಟ್. ಅಂದರೆ ವಿಜಯಪುರದಲ್ಲಿ ಫಯಾಜ್ ಎಂಬಾತನ ಕೊಲೆಯಾಗತ್ತೆ. ಆ ಕೊಲೆಯಲ್ಲಿ ಧರ್ಮರ ಚಡಚಣ ಅರೆಸ್ಟ್ ಆಗಿ ವಿಜಯಪುರ ಜೈಲ್ ಸೇರ್ತಾನೆ. ಈ ವೇಳೆ ಧರ್ಮರ ಚಡಚಣನಿಗೆ ವಿಜಯಪುರ ಜೈಲಲ್ಲಿ ಸಿಕ್ಕಿದ್ದೇ ಈ ಮಡುಸ್ವಾಮಿ. ಅಂದ್ರೆ ಈ ಮಡುಸ್ವಾಮಿ ಬೇರೊಂದು ಪ್ರಕರಣದಲ್ಲಿ ಜೈಲು ಸೇರಿದ್ದ. ಆಗ ಜೈಲಲ್ಲಿ ಮಡುಸ್ವಾಮಿ ಹಾಗೂ ಧರ್ಮರ ಚಡಚಣನ ನಡುವೆ ಸ್ನೇಹ ಬೆಳೆಯುತ್ತೆ. ಆ ಸ್ನೇಹ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಅಂದ್ರೆ ಧರ್ಮರ ಚಡಚಣ ರಿಲೀಸ್ ಆಗಿ ಕೊಂಕಣಗಾವಕ್ಕೆ ಬಂದಾಗ ಮಡುಸ್ವಾಮಿಯು ಧರ್ಮರ ಚಡಚಣನ ಜೊತೆ ಬಂದಿದ್ದ, ಧರ್ಮರ ಚಡಚಣನ ಜೊತೆಯಲ್ಲೇ ಇರ್ತಿದ್ದ. ಈ ಎಲ್ಲ ವಿಷಯ ತಿಳಿದಿದ್ದ ವಿಮಲಾಬಾಯಿ ತಮ್ಮ ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸು ಅಂತ ಮಡುಸ್ವಾಮಿಯನ್ನ ಸಂಪರ್ಕಿಸಿದ್ದಳು. ಮಡುಸ್ವಾಮಿ ಬಳಿ ಸಹಾಯ ಕೇಳಿದ್ಲು. ಹೀಗಾಗಿ ಧರ್ಮರ ಚಡಚಣ ಹಾಗೂ ಗಂಗಾಧರ ಚಡಚಣ ಪ್ರಕರಣದ ತನಿಖೆಗೆ ಮಡುಸ್ವಾಮಿ ಆಗ್ರಹಿಸ್ತಾನೆ. ರಾಜಕಾರಣಿಗಳನ್ನು ಭೇಟಿ ಮಾಡಿ ಕೇಸ್ ಮುಚ್ಚಿ ಹಾಕದಂತೆ ನೋಡಿಕೊಂಡಿರ್ತಾನೆ. ಇದನ್ನೇ ಮಡುಸ್ವಾಮಿ ಹೇಳ್ತಿರೋದು. ಇದು ನೋಡ್ರಿ, ನಾವು ದೋಸ್ತಿ ಸಂಬಂಧ ಮಾಡೀವ್ರಿ. ನಮ್ಮ ಧರ್ಮರಾಜ್ ಚಡ್ಚನವ್ರು ನಮ್ಮ ದೋಸ್ತರ್ರಿ. 2014ರಿಂದ ಅವರು ನಮ್ಮ ಪರಿಚಯ ಆಗ್ಯಾರ. ಅದು ಆದ್ಮ್ಯಾಗ ಅವ್ರ ಜೊತೆ ಏನೋ ಒಂದು ಅನ್ಯಾಯ ಆಗ್ಯದ ಅನ್ನೋ ಕಾರಣಕ್ಕೆ ಅವ್ರ ಮನ್ಯಾಗ ಅವ್ರ ತಾಯಿಯವ್ರದ್ದು ಎಲ್ಲ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಕೇಸಿಗೆ ಅದು ತಿರುಗಾಡೋನು, ಜರ ಕೇಸ್ ಮುಚ್ಚಾಕ್ಯಾರ, ಜರ ನೋಡಪ್ಪ ಎಲ್ಲರೂ ಹೆಲ್ಪ್ ಮಾಡಿರಿ ನೀವು ಎಲ್ಲ ಮಕ್ಕಳಿಗತ್ಲೆ ಅಂತ ಹೇಳಿದ್ರು. ಹೇಳಿದ ಕೂಡಲೇ ಮತ್ತು ನಾವು ಆಯಿತು ಅಂತ ಕೇಸಿಗೆ ಎಲ್ಲ ತಿರುಗಾಡಿ ಹೇಬಿಯಸ್ ಕಾರ್ಪಸ್ ಹಾಕೊಂಡು ಆ ಕೇಸಿನ ಸಂಬಂಧ ಬೆಂಗಳೂರಿಗೆ ಅಲ್ಲಿ ಎಲ್ಲ ಕಡೆ ತಿರುಗಾಡಿ ಆ ಕೇಸ್ ಒಂದು ಹಂತಕ್ಕೆ ತೊಗೊಂಡ್ಬಂದೇವಿ. ಸ್ನೇಹಿತನ ಸಾವಿನ ಸತ್ಯ ಹೊರಬರಬೇಕು ಅಂತ ಕೇಸ್ ನಡೆಸ್ತಿರೋದ್ರಿಂದ ಮಡುಸ್ವಾಮಿ ಮೇಲೆ ಕೆಲವರು ಕತ್ತಿ ಮಸೀತಿದ್ದಾರೆ ಅನ್ನೋ ಗುಸುಗುಸು ಶುರುವಾಗುತ್ತೆ. ಈ ವೇಳೆ ಧರ್ಮರ ಚಡಚಣನನ್ನ ಕೊಂದವರು ತನಗೂ ಕಂಟಕ ತರಬಹುದು ಅನ್ನೋ ಕಾರಣಕ್ಕೆ ಮತ್ತು ತನ್ನ ಪರಮಾಪ್ತ ಧರ್ಮರ ಚಡಚಣನಿಗೆ ಆದ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಳ್ತಾಗಿರ್ತಾನೆ. ಅದೇ ಟೈಮ್ನಲ್ಲಿ ಒಂದು ಅಟ್ಯಾಕ್ ಆಗತ್ತೆ. ಅದುವೇ ಮಹಾದೇವ ಸಾಹುಕಾರ್ ಬೈರಗೊಂಡನ ಮೇಲೆ ನಡೆದ ಗುಂಡಿನ ದಾಳಿ. ಈ ಗುಂಡಿನ ದಾಳಿ ಮಾಡಿದ್ದು ಮಡುಸ್ವಾಮಿ ಅನ್ನೋದು ಮಹಾದೇವ ಸಾಹುಕಾರ್ ಬೈರಗೊಂಡರ ಆರೋಪ. ಆ ಪ್ರಕರಣದಲ್ಲಿ ಮಡುಸ್ವಾಮಿ ಅರೆಸ್ಟ್ ಆಗಿ ರಿಲೀಸ್ ಕೂಡ ಆಗಿದ್ದಾರೆ. ಆದ್ರೆ ಮಹಾದೇವ ಸಾಹುಕಾರನ ಮೇಲೆ ದಾಳಿ ಮಾಡೋಕೆ ಮಡುಸ್ವಾಮಿ ಸುಪಾರಿ ಪಡೆದಿದ್ದ, ದುಡ್ಡು ಪಡೆದಿದ್ದ ಅನ್ನೋ ಆರೋಪ ಕೇಳಿ ಬರುತ್ತೆ. ಇಷ್ಟೇ ಅಲ್ಲ, ಹಣ ಪಡೆದು ಚಡಚಣ ಸಹೋದರರ ಸಾವಿನ ಪ್ರಕರಣದ ಕಡೆ ಗಮನ ಕೊಟ್ಟ, ದುಡ್ಡು ಪಡೆದು ಇಷ್ಟೆಲ್ಲ ಮಾಡ್ದ ಅನ್ನೋ ಮಾತು ಕೇಳಿ ಬರ್ತಿತ್ತು. ಆದ್ರೆ ಈ ಎಲ್ಲ ಆರೋಪಕ್ಕೆ ಮಡುಸ್ವಾಮಿ ಕ್ಲಾರಿಟಿ ಕೊಟ್ಟಿದ್ದಾನೆ. ಈಗ ಎಲ್ಲ ಜನರ ಮನಸ್ಸಿನಾಗ ಏನು ಹುಟ್ಸಾತಾರಂದ್ರೆ ಸುಪಾರಿ ಹಿಡ್ದಾರ, ಅದ್ರಾಗ 3 ಕೋಟಿ ತೊಗೊಂಡಾರ, 4 ಕೋಟಿ ತೊಗೊಂಡಾರ ತೆಗ್ಸಿಂದ ಹೇಳ್ತಾರೆ. ಇದು ಎಲ್ಲ ಸುಳ್ಳೈತಿ. ನಾವು ಇದ್ರಾಗ ಇಡೀ ಜಿಲ್ಲಾದಾಗೆ ಎಲ್ಲರಿಗೂ ಗೊತ್ತದ. ಕೆಲವೊಬ್ಬರು ಯಾರು ಆಗ್ಲಾರ್ದವ್ರು ಹೇಳ್ತಾರೆ ಇದ್ರಾಗ ಸುಪಾರಿ ಹಿಡಿದು ಮಾಡ್ಯಾರ ಅಂತೇಳಿ. ಸುಪಾರಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ನಾವು ಮಾಡಿದ್ದೆ ದೋಸ್ತಿ ಸಂಬಂಧ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ದೋಸ್ತಿ ಅವ್ರು ನಮ್ಮ ಜೊತೆ ಮನಸ್ಸಲ್ಲೇ ಆ ಥರ ಇದ್ದರು, ಅದಕ್ಕೆ ಅವ್ರ ಜೊತೆ ಅನ್ಯಾಯ ಆಗತ್ತೇಳಿ ಆ ಕೇಸ್ನಾಗ ನಾವು ಓಡಾಡೇವು ಅಷ್ಟೇ. ಹೀಗೆ ಇಷ್ಟು ದಿನ ಆಗಿದ್ದ ಗೊಂದಲಗಳಿಗೆ ಮಡುಸ್ವಾಮಿ ತೆರೆ ಎಳಿತಾನೆ. ಗೆಳೆತನಕ್ಕೋಸ್ಕರ ಅಂತ ಹೇಳಿದಂತಹ ಮಡುಸ್ವಾಮಿ ತನ್ನ ಮೇಲಿನ ಎಲ್ಲ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲ, ತನಗೂ ಡಿಎಂಸಿ ಹೆಸರಿನ ಸಂಘಕ್ಕೂ ಸಂಬಂಧ ಇಲ್ಲ. ಡಿಎಂಸಿ ಅಂದ್ರೆ ಮಡುಸ್ವಾಮಿ ಅಲ್ಲ, ಅದಕ್ಕೂ ನನಗೂ ಸಂಬಂಧ ಆಗಿಲ್ಲ ಅಂತ ಮಡುಸ್ವಾಮಿ ಅಫಿಡವಿಟ್ ಕೂಡ ಮಾಡಿಸಿದ್ದಾನೆ. ಇಲ್ಲಿ ಮಡುಸ್ವಾಮಿ ನಾನು ಯಾರಿಗೂ ಧಮಕಿ ಹಾಕಿಲ್ಲ, ದುಡ್ಡು ಕೇಳಿಲ್ಲ, ಕೇಳಿದ್ರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಿ, ಇದೆಲ್ಲ ನನ್ನ ಹೆಸರು ಕೆಡಿಸುವ ಕೆಲಸ ಅಂತ ದಾಖಲಾತಿ ಹಿಡಿದು ಹೇಳ್ತಾರೆ. ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ಕೊಡ್ತಾರೆ. ಮಡುಸ್ವಾಮಿ ತಾನು ಡಿಎಂಸಿ ಸಂಘದಲ್ಲಿ ಇಲ್ಲ, ನನಗೂ ಡಿಎಂ
ಸಂಬಂಧ ಇಲ್ಲ ಅಂತಿದ್ದಾರೆ. ಭೀಮಾ ತೀರದ ಮತ್ತೊಂದು ಸತ್ಯ ಕಥೆಯನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.